ಇನ್ನ ಬರ್ಲಿಲ್ಲ. ಎತ್ತಾಗ ಹೋಗಿರ್ಬೇಕು ಈ ಹುಡುಗಿ ಅಂತ ನಾನು. ನಮ್ಮ ಮನ್ಯಾಗಿನ ಉಳ್ದಾರ ಅದಾರ, ಒಬ್ರಿಗೆ ಇತ್ತ ಯೋಚನೆ ಇಲ್ಲ. ಹೋಗತ್ತಾಗ ವಯಸ್ಸಿಗೆ ಬಂದ್ ಹುಡುಗಿ ಇನ್ನ ಬಂದಿಲ್ಲ ಅಂತೇಳಿ ನನ್ನ ಎದಿ ದಸಕ್ ಪಸಕ್ ಅನ್ನಕತ್ತೈತಿ. ಏನ ಎತ್ತಾಗಂತ ಬಡ್ದಾಡ್ಲಿ, ಯಾರಿಗಂತ ಹೇಳಿ. ಹೋಗತ್ತಾಗ ಏನ್ ಮಾಡ್ತಾವ ಏನ ದೇವ್ರಿಗೇ ಗೊತ್ತು. ಯಾಕೆ ಹಿಂಗ್ ಮಾಡ್ತಾವ ಏನ. ಅದಕ್ಕೆ ಹಿಂಗಾಗಿ ಲಗ್ನ ಮಾಡ್ರಿ ದೌಡ ಅಂತ ಹೇಳ್ತೇನೆ ನಾನು. ಕೇಳುದನ ಇಲ್ಲಿ ಇವು ಮಾತು ಮಾರಮಣ್ಣಾಲಿ. ಲೇ ಗಿರ್ಜಿ ಯವ್ವ, ಇದನ್ನ ಮೊಮ್ಮಗಳಂತೇಳಿ ಏನ ತಗೊಂಡು ಬಂದು ನನ್ನ ಮಗ್ ಮದಿ ಮಾಡ್ಕೊಂಡಿದ್ದಕ್ಕೆ ಯವ್ವ ಮಕ್ಕಗ ಮಂಗಳಾರ ಜಾಕ ಮಾಡಿಸ್ತಾಳ ಯವ್ವ ಈಕಿ ನನಗೆ. ಯವ್ವ ಯಾವ್ದಾರ ಹೊರಗಿನ ತಂದಿದ್ರೆ ಸುಮ್ಮನೆ ಆಂಜನೇಯರ ನಡೀತಿತ್ತು. ಹೆದರಿ ಬೆದ್ರಿ ಇದು ಮಾಡ್ತಿತ್ತು. ಇದು ಮನೆಯಿಂದಾಗಿ ನನಗೆ ಹೊಳೆ ಹೆಟ್ಟತೈತಿ. ಏನ್ ಬರ್ತಿ ಬಾರ ನಿನ್ನ 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 ಗನ ವಾಂಡೈತಿ ಯವ್ವ. ಇದು ನನ್ನ ಸೊಸಿ ಗನ ವಾಂಡೈತಿ. ಏನ ಜೋಕ್ಮಾರ್ ಜೋಳ ಹೊರವನ. ಈಗ ನಿಂದೊಂದು ಚಾಲು ಆತನ ಏನ ಮುಗಿತನ. ತಿರ್ಗಾಲ್ ತಿಪ್ಪಿ ಹಂಗ ಊರೆಲ್ಲ ಪಡಾಳಿ ಆರಿಸ್ಕೊಂತ ಅಡ್ಡಾಡಿ ಆಡಿದ್ದು ಮುಗಿತಲ್ಲ. ಈಗ ಇಲ್ಲಿ ಬಂದೇನ. ಮತ್ತೆ ಇಟ್ಟೊತ್ತಿ ಎಲ್ಲಿ ಹೋಗಿದ್ದೆ. ಈಗೇನು ಹೋಗವನ ಇರೋನ. ಹೋಗ್ಬಾ ಪಟ್ನ. ದೂರ ಎಲ್ಲಿ ಹೋಗ್ಬೇಡ. ಏನ್ ಬೇಮ್ಮ ಎದಕ್ ಹೋದ್ರಾತಿ. ಗನ ಎಟ್ಟದಿವ ನೀ ಮುದುಕಿ. ನನಗ ಎಟ್ಟಂತೀಯ. ನಿನ್ನೇನ್ ಮಾಡ್ಲೆ. ನಿನ್ನ ವಯಸ್ಸಿಗೆ ಬಂದ್ ಮಗಳದು ಇನ್ನ ಬಂದಿಲ್ಲ ಮನಿಗೆ. ಏನ್ ಓದಿ ಬಕ್ಬರ್ಲಿ ಬಿದ್ದು ಮಾಡ್ಬೇಕಾಗೈತಿಕಿ. ಯವ್ವ ಎಟ್ ಕಲ್ತ್ರೇನು. ಮತ್ತೆ ಹೋಗಿ ಗಂಡನ ಮನ್ಯಾಗ ಮಾಡ್ಬೇಕಲ್ಲ. ಏನ ಮಾಡಿದ್ರು ಚಾಕ್ರಿನ. ಮತ್ತೆ ಹೋಗಿ ಖುಷಿ ನಡ್ಯಾಕ ಹೋಗ್ಬೇಕಾಕಿ. ಯವ್ವ ತಾಯಿ ಮೊದಲಕ್ಕೆ ಮದುವೆ ಮಾಡ ನೋಡಲಿ. ಎಲ್ಲಿ ಹೋಗ್ಯಾಳ ಏನ. 6 ಗಂಟೆ ಆಯ್ತು. 4:00-4:00ವರೆಗೆ ಬರೋ ಹುಡುಗಿ ಇಷ್ಟೊತ್ತಾದ್ರೂ ಬಂದಿಲ್ಲ. ಏನ್ ನನ್ನ ಎದಿ ದಸಕ್ ಅನಸ್ತೀರೇ ಯವ್ವ ನೀವು. ಬರ್ತಾ ಬಿಡ್ದೆ. ಇಲ್ಲ ಫ್ರೆಂಡ್ ಮನೆಗೆ ಹೋಗಿರ್ಬೇಕು. ಆದ್ರೆ ನನಗೆ ಹೇಳಾರ್ದ ಹೋಗಕ್ಕೆ ಅಲ್ಲಕ್ಕಿ. ಏನು ಸ್ಪೆಷಲ್ ಕ್ಲಾಸ್ ಗೀಸ್ ಆಯ್ತು ಏನು. ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ. ನಿನ್ನ ಮಕ್ಕದಾಗ ನಿನ್ನ ಮಕ್ಕದಲ್ಲಿ ಬರೀಲಿ ಸ್ಪೆಷಲ್ ಕ್ಲಾಸ್. ಈಗೆಂತ ಸ್ಪೆಷಲ್ ಕ್ಲಾಸು. ನಿನ್ನ ಫೋನರ ಹಚ್ಚು. ಯಾವ್ದಾರ ಆಕಿ ಗೆಳತಿಯರ ಯಾವ್ಯಾರ ಇದ್ಲ ಜೊತೆಗೆ ಎಬ್ಸರ ಎಬ್ಸ್ತಾಳ. ಈಕಿ ನಿನ್ನ ಮಗಳಿಗೆರ ಫೋನ್ ಹಚ್ಚು. ಹೌದು ನೋಡ್ರಿ ಫೋನ್ ಹಚ್ತಂತ ತಡಿ. ನೀವು ಒಟ್ಟು ಸಮಾಧಾನಕ್ಕೆ ಕುಂದ್ರು BP ರೈಸ್ ಮಾಡ್ಕೋಬೇಡ. ಎಲ್ಲಿ ಸಮಾಧಾನ ತಗೋ. ನಿನ್ನಂತ ಬಿಡಾಡಿನ ಮೊಮ್ಮಗಳಂತೇಳಿ ನನ್ನ ಮಗ್ಗ ತಗೊಂಡ್ನಲ್ಲ ಆತು. ಇನ್ನೆಲ್ಲಿ ಸಮಾಧಾನ. ಕುಣ್ಯಾಗ ಹೋಗಿ ಒಮ್ಮೆ ಶಟ ಶಾಂಡಿಗೆಗಿಂದ ನನಗೆ ಸಮಾಧಾನ. ನನ್ನ ಒಯ್ದು ಮಣ್ಣಾಗಿಟ್ಟು ಬಂದೆ ಅಂದ್ರೆ ನಿನಗೆ ಸಮಾಧಾನ. ಯಮ್ಮ ಹಂಗೆ ಮಾತಾಡ್ಬೇಡ, ಸುಮ್ಮನೆ ಇರ್ಬೇ. ರಿಂಗ್ ಆಗಾಕತ್ತೈತಿ. ಫೋನ್ ಎಬ್ಸಿವಾಳಕ್ಕಿ. ಆಕಿ ಗೆಳತಿಯಾರ್ದು ನನ್ನ ಕಡೆ ಯಾವುದು ನಂಬರರ ಇಲ್ಲ. ಇವತ್ತು ಬಂದ್ಲಂದ್ರೆ ಒಂದು ಕಾಯಮ್ಮ ನಿನ್ನ ಕೊಟ್ಟು ಯಾರು ಇರ್ತಾರ ಕೇಳಿ ನಂಬರ್ ಕೊಡೋವ್ರದ್ದು ಅಂತ ಹೇಳ್ತೇನೆ. ಹಂಗೆ ಮಾಡ್ತೀನಿ ತಡಿ. ಏನಾರ ನೀ ಸುಳ್ಳ ನೀನು ರಾವಾಗಿ ನನ್ನ ರಾವ್ ಎಬ್ಸ್ತಿ ಅತ್ತಾಗ. ಬರ್ತಾಳ ತಡಿ. ಏನು ಬರ್ತಾಳೋ ಏನು ಇರ್ತಾಳೋ ದೇವ್ರಿಗೇ ಗೊತ್ತು. ಮನಿ ಬಿಟ್ಟು ಈ ನಮ್ಮನಿ ಅವಕ್ಕೆ ಸಾಲಿ ಮುಗುದಿಂದ ಮನಿಗೆ ಇದಾಗೋದಿಲ್ಲ ಅಂದ್ರೆ ಹಂಗ. ಎಬ್ಸೊಳ್ಳ ಗಿರ್ಜಿ. ಏನ್ರಿ ಚಾರ್ಜಿಂಗ್ ವೈಯರ್ ಎಲ್ಲಿಟ್ಟಿ. ಎಲ್ಲಾರ ಬಡದ್ ಬಿಟ್ಟಿರ್ತೀನಿ ನೋಡಿ ನೀನು. ಇಟ್ಟಿದ್ದ ಜಾಗ ಬಿಟ್ಟು ಇನ್ನೊಂದು ಜಾಗದಾಗ ಇಟ್ಕೊಂತ ನಿಂತು ಬಿಡದತ್ತಾಗ. ಬರೇ ಇಂತದ ನಿಂದ ಒಂದ್ ಬತ್ತಲಿ ಇಡಾಕ್ ಬರೋದು. ಅದನ್ನ ಎದಕ್ ಕೇಳ್ತೀನಿ ನೀನು. ಚಾರ್ಜಿಂಗ್ ವೈಯರ್ ನಾನು ನನ್ನ ಫೋನಿನ ಚಾರ್ಜರ್ ನಿಮ್ಮ ಫೋನಿಗೆ ಬರ್ತತನ್ರಿ. ನಿಮ್ದು ನನಗೆ ಬರ್ತತನ. ನಾ ಯಾಕೆ ಮುಟ್ಟಾಕೊಲ್ಲದನ. ನನ್ನಂತೆಲ್ಲ ಐತಿ ಬೇರೆ ಫೋನ್, ನಿಮ್ಮಂತೆಲ್ಲ ಐತಿ ಬೇರೆ ಫೋನ್ ಅತ್ತಾಗ. ಎಲ್ಲ ಅದ್ ಮೊಬೈಲ್ ತಗೊಳತ್ನಾಗ ಹೇಳಿಲ್ಲ ನಾವ ಎಲ್ಲ ಶಿಪಿನ ಅಂತೇಳಿ. ಶಿಪಿನ್ ಖಾರಾಪಿನ್ ಬರೇ ಇವರ ಅಡೆ. ನೀವು ಆ ಹುಡುಗಿ ಮನೆಗೆ ಬಂದಿಲ್ಲ ಅಂತ ನಾ ಬಡದಾಡಕತ್ತೀನಿ. ಇವಕ್ಕೆ ಚಾರ್ಜರ್ ಇಂದ ಐತಿ. ಅದನ್ನೇನು ಮುಕ್ಕಳ ಚುಟ್ಕೊಂಡು ಚಾರ್ಜ್ ಮಾಡ್ಕೋತೀಯನ ಅದನ್ನ. ಏ ಬಾಡೆ ಹುಡುಗಿ ಮನೆಗೆ ಬಂದಿಲ್ಲ. ವಯಸ್ಸಕ್ಕೆ ಬಂದ್ ಮಗಳು. ಏನ ಇನ್ನ ಮನೆಗೆ ಬಂದಿಲ್ಲನ. ಯಾಕೆ ಇನ್ನ ಬಂದಿಲ್ಲ. ನನಗೆ ಏನು ಗೊತ್ತ್ರಿ ಯಾಕೆ ಬಂದಿಲ್ಲ ಅಂತೇಳಿ. ಏನು ಹೇಳಿನೂ ಹೋಗಿಲ್ಲಪ್ಪ ಆಕಿ ಬೆಳಗ್ಗೆ. ಯಾಕೆ ಹಿಂಗೆ ಮಾಡ್ತಾಳ ಏನಾತ್ತಾಗ. ಹೇಳಾರ ಹೇಳಂಗಿಲ್ಲ ತಕ್ಕ. ಫೋನ್ ಹಚ್ಚಿ ಸುಡ್ಗಾರ ಕೈಯಾಗ ಫೋನ್ ಇರ್ತಾವ. ನಾ ಹಚ್ಚಿದ್ರು ಎಬ್ಸೊಳ್ಳಕ್ಕೆ. ಬಂದ್ಲಂದ್ರ ಎಲ್ಲಿ ಹೋಗಿದ್ಲು ಯಾಕ ಏನು ಎತ್ತ ಎಲ್ಲ ಚಂದ ಕೇಳ್ರಿ ನೀವು. ನಾ ಕೇಳಿದ್ರಂತರೂ ಅದು ಹೇಳೋದಿಲ್ಲ. ಹೆಣ್ಣು ಭಾಳ ವಾಂಡೈತದ. ಅದಕ್ಕೆ ಅವನಂಗ ಮಗಳ ಮತ್ತಿನೇನೈತಿ. ಅದಕ್ಕೆ ಈಗ ಮತ್ತೆ ನನಗ ಅಂತಾಳೆ ಎಟ್ಟಿ ಮುದಿಕೆ ಅಂತೇಳಿ. ಕೇಳಾಕಿನ್ ಬಿಡಬೇಡ. ಏನ ಲಗ್ನ ಮಾಡ್ತೀನಿ ನೀನು ಹಿಂಗ ಮಾಡಕತ್ತಿ ಅಂದ್ರ ಅಂತ ಹೇಳಾಕಿಗೆ ಹೇಳೋದೇನ. ಲಗ್ನ ಮಾಡಿದ್ರೆ ಬೇಸಿತ್ತತ್ತಾಗ. ಈಕಿ ಅದು ಏನೋ ಓದಿಸ್ ಕಡ್ದು ಕಟ್ಟಿ ಹಾಕ್ತೇನೆ ಅಂತ ನಿಂತಾಳ. ಈಕಿ ಎಲ್ಲಿ ಮಂತ್ಯಾನ್ ಮರ್ಯಾದೆ ತೆಗಿತಾವ ಏನ್ ಮಾಡ್ತಾವ. ನನ್ನ ಮಗಳ ಅಂತದ ಏನು ಮಾಡೋದಿಲ್ಲ. ನೀವು ಸ್ವಲ್ಪ ಸುಮ್ಮನೆ ಇರ್ಬೇಕು. ಏನ್ ಮಾಡ್ತಾಳೋ ಏನು ಬಿಡ್ತಾಳೋ ದೇವ್ರಿಗೆ ಗೊತ್ತು. ಪ್ರೇಮಕ್ಕಾರ ಒಳಗ್ ಬರ್ರಿ ನೀವ. ಇರ್ಲಿ ಬಿಡ್ರಿ ಅಣ್ಣಾರ. ಮೊದ್ಲ ಪರಕ್ಕಾರಿಗೆ ನನ್ ಕಂಡ್ರ ಸಿಟ್ ಐತಿ. ಮತ್ತೆ ಒಳಗ್ ಬಂದೆ ಅಂದ್ರೆ ಏನಂತಾರ ಏನ. ಅನ್ನಕ್ಕೇನೈತಿ. ನೀವ್ ಒಳಗ್ ಬರ್ರಿ ಅಕ್ಕಾರ ಬರ್ರಿ. ನೀವು ನೋಡ್ರಿ ಅಕ್ಕಾರ, ನಮ್ಮ ಹೊಲ್ದಾಗ ಕೆಲಸ ಮಾಡುವತ್ನ್ಯಾಗ ಏನ್ರಿ ನಾವ್ ಹೇಳಿದ ಕೆಲಸ ನೀವು ಮಾಡ್ತಿರ್ತೀರಿ. ಅವಾಗ ಅದು ಬ್ಯಾರೆ ಅದು ವಿಚಾರ ಏನ್ರಿ. ನಾವು ಕೊಡೋ ರೊಕ್ಕಕ್ಕ ನೀವು ಕೆಲಸ ಮಾಡ್ತಿರ್ತೀರಿ. ಇಲ್ಲಿ ನೋಡ್ರಿ ನಮ್ಮ ಮನಿ ಮಠ ಬಂದಾಗ ನೀವು ನಮ್ಮ ಅಕ್ಕಂಗ್ಯಾರ ಇದ್ದಂಗ. ಅಕ್ಕಾರ ನೀವು ಒಳಗ್ ಬರ್ರಿ ಪ್ರೇಮಕ್ಕಾರ ಒಳಗ್ ಬರ್ರಿ. ಪ್ರೇಮಿ ಒಳಗ್ ಬಾ. ಅಲ್ಲೇ ನಾ ಕರೆದ್ರ ಅನ್ ಬರುದು. ಯಾಕ ನಾ ಕರ್ಲಿಕ್ಕೆ ಬರಂಗಿಲ್ಲನ. ಆಯ್ತವ ನಂದ ತೆಪ್ಪಾಗೈತಿ. ಸಿಟ್ನ್ಯಾಗ ನಿಂಗ ಇಲ್ಲಿ ಕೆಲಸ ಮಾಡ್ಬೇಡ ಅಂದ್ಬಿಟ್ಟೆ. ಆದ್ರೆ ತಪ್ಪು ನಂದ ಆತ.
ಮನ್ಸಿಗೆ ಹಚ್ಕೋಬೇಡ ಅದನ್ನ ಅಷ್ಟೆ. ಯಾಕಂದ್ರೆ ಅದು ಏನು ನನಗೆ ಅವತ್ತು ಇದಾಗಿತ್ತ ಗೊತ್ತಿಲ್ಲ. ಸಿಟ್ಟು ನಳ್ಳಿಗೆ ನಾನು ನಿನಗೆ ಇನ್ನೇನು ಬರಬೇಡ ನಮ್ಮ ಕಡೆ ಅಂದೆ. ಅಲ್ಲ ನಿನಗೂ ಪಾಪ ನಾ ಬರಬೇಡ ಅಂದ್ರೆ ಈಗ ನಿನಗೂ 108 ಮನೆ, ಇನ್ನು ನನಗೇ ಇನ್ನು ನಾವೇ ಆಳು ಹುಡುಕ್ಬೇಕು. ಅದೆಲ್ಲ ಗೊತ್ತಾತು. ಏನು ಅನ್ಕೋಬೇಡವ, ಏನು ಹಿಂಗಂದ್ಲು ಪಾರಕ್ ಅಂತೇಳಿ. ಏನು ನೀನೇ ಅರ್ಥ ಮಾಡ್ಕೊ, ಮಗಂದು ಹಿಂಗಿದ್ದಾಗ ಅದನ್ನು ಅಲ್ಲಿ ಹೇಳಿದ್ಲಲ್ಲ ಅನ್ನೋದು ಒಂದು ಸಿಟ್ಟು ಬಂತಷ್ಟೇ. ಈ ಬಾಡೆ ತಿನ್ಲಿಲ್ಲ ಉಣ್ಲಿಲ್ಲ ಅದೇನೋ ಬಂದು ಹಣಿ ಬಡಿತನ್ನಂಗೆ ಸುಳ್ಳೊಂದು ಸುಟ್ಟೊಂದು ತಾನ ಮಾತಾಡಿ ಇಲ್ಲದ ಹರಳಿ ಮೈ ಮ್ಯಾಗ ಹೊತ್ಕೊಂಡು ಬಾಡೆ ಏನು ಮಾಡ್ತೀವಿ ಹೇಳಿ ನೀನು ನೋಡೋಣ. ನನ್ನ ಮಗ ಎಲ್ಲ ಅಗದಿ ಪರ್ಫೆಕ್ಟ್ ಅದಾನ, ಆದರೂ ಸುಳ್ಳ ಯಾವನ್ನ ಗೆಳೆಯನ ಕರ್ಕೊಂಬಂದು ಅವ್ನ ಲಗ್ನಕ್ಕನೆ ಅಂದು ಸುಳ್ಳ ಇಲ್ಲ ಬಾರದ್ದು ಹೊರಸ್ಕೊಂಡ್ಬಿಟ್ಟ ಹರ್ಲಿನ. ಅದು ನನಗೆ ಗೊತ್ತಾಗಿತ್ತು ಯಾಕಾರ. ಮತ್ತು ಗಿರ್ಜಕ್ಕರ ಮಗಳು ಪಾಪ ನಾನು ಎದ್ರ ಬಿದ್ರೆ ನೋಡ್ತಿರ್ತೇನಲ್ಲ, ಅದಕ್ಕೆ ಹಿಂಗೆ ಅಂತ ಹೇಳಿದೆ. ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತೆ ಯಾತ್ರಿ ನಮ್ದು ತೆಪ್ಪಾಗೈತಿ. ಇನ್ನೊಮ್ಮೆ ನಾ ಯಾವ ವಿಚಾರನೂ ಯಾರ ಮುಂದೆ ಏನು ಹೇಳಕ್ಕೆ ಹೋಗೋದಿಲ್ಲ ರೀ. ನಾನೇ ಕೇಳಿಸ್ಕೊಳ್ಳೋದಿಲ್ಲ ಮುಖ್ಯ ಮೊದಲು ಮಾಡಿ. ಯಾಕಂದ್ರೆ ನಂದು ಬಾಯಿ ತಡೆಯಂಗಿಲ್ಲ. ಅಕಸ್ಮಾತ್ ಯಾರ್ದಾರ ಮುಂದೆ ಏನಾರ ಹೇಳ್ಬಿಟ್ಟೆ ಅಂದ್ರೆ ಅದಕ್ಕೆ ಬೇಡ ಆಗಲಿ. ನನಗೂ ಶಾಂತಕ್ಕ ಗಿರ್ಜಿ ಬಂದಿದ್ರ ಬಂದು ಅವರು ಬುದ್ಧಿ ಹೇಳಿದ ಮೇಲೆ ಗೊತ್ತಾಗಿದ್ದೆ ನಾನು ಮಾಡಿದ್ದು ಒಂದು ತಪ್ಪ ಅಂತೇಳಿ. ಇಲ್ಲಾಂದ್ರೆ ನಿಜವಾಗ್ಲೂ ನಂಗೆ ಗೊತ್ತಾಗಿದ್ದಿಲ್ಲ. ನಾನು ತೆಗೆದಿದ್ದೆ ಚಲೋ ಆತನ್ನು ಅರ್ಥಾಗ ಇದ್ದೆ. ಆಕಿ ತಿಳಿಸಿ ಹೇಳಿದ್ಲು ಹಂಗಲ್ಲ ಹಿಂಗೆ ಅಂತೇಳಿ. ಅವಾಗ ನನಗೂ ಹೌದಾಗೆ ಕಾಣ್ತದೆ. ಇನ್ನೇನು ಅನ್ಕೋಬೇಡವ, ನಾಳಿಂದ ನಮ್ಮ ಇವ್ರು ಏನು ಹೇಳ್ತಾರಲ್ಲ ಅವು ಕೆಲಸಗಳು ಬಾ. ಮತ್ತು ನೀನು ಹಂಗೆ ಬರ್ತಾ ನೀನು ಹೆಂಗೆ ಮೊದ್ಲು ನಂಗೆ ಆಳು ಕರ್ಕೊಂಬರ್ತಿದ್ದೆ ಹಂಗೆ ಬಾ. ಏನು ನೀನು ತಲೆ ಕೆಡ್ಸ್ಕೊಬೇಡ. ಹ್ಞೂ ರೀ, ಹಂಗಾರೆ ಸರಿ ಪರಕ ಬರ್ತೀನಿ. ಇದು ಪಾರ್ವತಿ, ನಿನ್ನೆ ಒಂದು 7-8 ಚೀಲ ಜೋಳ ತಂದೇನಲ್ಲ, ಅದ್ರಾಗ ಒಂದು 2-3 kg ಅಷ್ಟು ಕೊಟ್ಟು ಕಳ್ಸು. ಜೋಳ ತುಟ್ಟದವು ಪಾಪ ಬೀಸಿಸ್ಕೊಂಬಂದು ತಿನ್ಲಿ, ಸ್ವಲ್ಪ ದಿನ ಹಾಕೋ. ಏನು ಮೊದಲೇ ಜೋಳ ಕಂಡಾಬಟ್ಟಿ ತುಟ್ಟದಾವು, ಅದ್ರಾಗ 3-4 kg ಕೊಟ್ಟು ಕಳ್ಸೋದಂದ್ರೆ ಈ ನನ್ನ ಗಂಡ ಅಂತ ತಗ ಆಕಿ ಮಾಡಿದ್ರೆ 5 ರೂಪಾಯಿ ಪಗಾರ ಕಡಿಮೆ ಆದ್ರೆ ಬರೋದಲ್ಲ ಕೆಲಸಕ್ಕೆ. ಹೌದಾ, ನಂಗೆ 300 ರೂಪಾಯಿ ಆಳಿಗಾಳ ಪಗಾರ ತೊಗೊಂಡು ಹೋಗ್ಕಳ. ಈಕಿಗೆ 7-8 ಕಿಲೋ, ಇದು 3-4 ಕಿಲೋ 7-8 ಚೀಲ ಜೋಳ ತಂದೇನಂತ ಬಾಯಿ ಬಿಟ್ಟು ಬೇರೆ ಹೇಳ್ತಾರೆ ಆಕಿ ಮಂದು. ಮತ್ತೆ ಅಯ್ಯೋ ದೇವ್ರಿ, ಕಾತತ್ರ ಏನಿಲ್ಲ ಅಂದ್ರೆ 500 ರೂಪಾಯಿ ಸನಿಯಾಗಿ ಕೊಟ್ಟಂಗತ್ತಲ್ಲಪ್ಪ. 4-4 500 ರೂಪಾಯಿ ಆಕತಿ. ಅಯ್ಯೋ, ಒಂದು ಆಳಿನ ಪಗಾರ ಹೋತು, ಕೆಲಸ ಇಲ್ಲ ಬಗಿಸಿಲ್ಲ, ಇದನ್ನು ಕೊಡ್ಬೇಕೀಗ. ಕೊಟ್ಟು ಕಳ್ಸು ರೀ. ಜೋಳ ಅನ್ನತ್ಲೆ ನೆನಪಾತ. ಆತ ಕೊಡ್ತೇನಂತೆ, ಕೊಡ್ತೀನಿ, ನೀವು ಹೋರಿ. ಹೆಂಗಿದ್ರೆ ಅದ್ರ ಕಡಗಿ ಜೋಳ ಭಾಳ ಒಂದಿದ್ರಲ್ಲ, ನಾನು ಪ್ರೇಮಿ ಕುತ್ಕೊಂಡು ಹಸನ್ ಮಾಡ್ತೇವೆ. ಈಗ ಹಸನ್ ಮಾಡಿ ಅಷ್ಟು ಸ್ವಚ್ಛ ಮಾಡಿ ಚೀಲ್ಕ್ ಹಾಕಿಟ್ಟೆ ಆಮೇಲೆ ಅಕ್ಕಿ ಕೊಟ್ಟು ಕಾಸ್ತೇನೆ ಜೋಳ. ಎಲ್ಲ ಪಾರಕ್ಕ, ನಿನ್ನ ಬುದ್ಧಿ ನನಗೆ ಗೊತ್ತಿಲ್ಲನ. 7 ಜಿಪ್ಪಣಿ ನೀನು. ನೀ ಜೋಳ ಕೊಡ್ತೀನಿ ಅಂದಾಗ ಲೆಕ್ಕ ಹರಿತು ನನಗೆ. ಕೈಗೆ ಬಂದು ಬಾಯಿಗೆ ಬಂದಿತ್ತು ಕಾಂತತ್ ನಿನಗೆ. ಅದಕ್ಕೆ ಜೋಳ ಎಲ್ಲ ಹಸನ್ ಮಾಡಿಸಿ ಕೆಲಸ ಮಾಡಿಸಿ ಆಮೇಲೆ ಕೊಟ್ಟು ಕಳ್ಸೋಣ ಅಂತ ನೀನು. ಏನು ಮಾಡೋಕ್ಕಾಕತಿ. ಒಂದು 3-4 kg ಜೋಳ ಕೊಡ್ತೀಯಲ್ಲ. ಮತ್ತೆ ಇರಲಿ, ಹೊರಗೆ ನಾ ತರಕ್ಕೆ ಹೋದ್ರು ಅಷ್ಟೇ ತುಟ್ಟಿ ಅದಾವು. ಒಂದು ಸ್ವಲ್ಪ ಹಸನ್ ಮಾಡಿಕೊಟ್ರೆ ನನ್ನ ಮಕ್ಕಳು ಒಂದಿಷ್ಟು ದಿನ ರೊಟ್ಟಿನಾರ ತಿಂತಾವ ಅವನ್ನ ಪಾಪ. ಒಯ್ದ್ರಾತ್ ಮತ್ತೇನು ಮಾಡೋದು. ಹಂಗಾರೆ ಈಗ ಬೇಡ, ನಾ ಏನು ಹೇಳಲಿಲ್ಲ ಕೇಳಲಿಲ್ಲ, ಹಂಗೆ ಬಂದೆ. ಹೊತ್ತಕತ್ತಲ್ಲ ಜೋಳ ಹಸನ್ ಮಾಡಕ್ಕೆ. ನಾಳೆ ಏನು ಮಾಡ್ಬಿಡ್ತೀನಿ, ಸ್ವಲ್ಪ ದೌಡ ಮುಂಜಾನೆ ಕೆಲಸ ಮುಗಿಸ್ಕೊಂಡು ಈತಾಗ ಬಂದುಬಿಡ್ತೀನಿ. ಅಷ್ಟು ಜೋಳ ಹಸನ್ ಮಾಡಿಕೊಟ್ಟು ನೀವು ಎಷ್ಟು ಕೊಡ್ತೀರಿ ಅಷ್ಟು ಕೊಡ್ರಿ. ಜೋಳನ ತೊಗೊಂಡೋಗಿ ಹಿಟ್ಟಿನ ಗಿಣ ಹಾಕಿಸ್ಕೊಂಡು ಮನ್ಯಾಗ ಒಂದು ಕಾಲ್ಪೋದ ಟಟ್ಟೆ ಅದಾವು ಬಾಳಿಲ್ಲ, ಅವನು ಕೂಡಿಸಿ ಹಿಟ್ಟು ಹಾಕಿಸ್ಕೊಂಡು ಬಂದು ನನ್ನ ಮಕ್ಕಳು ನಿಮ್ಮ ಹೆಸರು ಹೇಳಿ ಒಂದಿಷ್ಟು ದಿನ ರೊಟ್ಟಿನಾರ ತಿಂತಾವೆ. ಮತ್ತೆ ಏನು ಮಾಡೋದ್ರಿ ಕುಡುಕ್ ಗಂಡಂಗೆ ಕಟ್ಕೊಂಡ ಮೇಲೆ. ಚೇಚೆ ಹಂಗೆಲ್ಲ ಯಾಕವಂತಿ. ಆಯ್ತು, ಹಂಗೆ ಬಾ, ಹಂಗೆ ಮಾಡ. ತಣ್ಣಗೆ ಬಾಯಿ ಮುಚ್ಕೊಂಡು ಇರೋಕ್ಕಾಗಲ್ಲನ. 3-4 kg ಜೋಳ ಅಂತ. ಜೋಳ ಎಷ್ಟು ತುಟ್ಟದ ನಿಮ್ಗೇನು ಗೊತ್ತಾನ? ಪಗಾರ ಏನಾರ ಕಡಿಮೆ ತೊಗೋತಾಳನ? ಇಲ್ಲ. ಅದು ಒಂದಿನ ಲೇಟಾಗಿರೋ ತೊಗೋತಾಳನ? ಇಲ್ಲ. ಅಂದಮೇಲೆ ಅಕ್ಕಿ ಯಾಕೆ ಅಷ್ಟಿದೆ? ಕರೆದೈತಿಲ್ ಕೆಲ್ಸಕ್ಕೆ ಬರ್ತೇನೆ ಅಂದಾಳ, ಮುಗೀತು. ನಿಮ್ದೊಂದ ತಗೋ ಸಾರಾಡಿ. ಇಂಥದ್ದು ಬಿಡು, ಸಗಣಿ ತಿನ್ನೋದು. ಚೀರ ಮಾಡ್ತಿ ಅಂದ್ರೆ ಮಾಡ್ತಿ. ಏನು ಸತ್ತ ಒತ್ಕೊಂಡೋಕ್ಕೇವನ ದೇವ್ರ ಅಕ್ಕಿಗೆ ಒಂದು 3 kg 4 kg ಜೋಳ ಕೊಟ್ಬಿಟ್ಲೆ ನಮ್ಗೇನಾರ ಕಡಿಮೆ ಆಕತಿ. ಹಂಗೆ ಯೋಚನೆ ಮಾಡ್ಬಾರ್ದು ಪಾರ್ವತಿ. ಸ್ವಲ್ಪ ನಾವು ದಾನ ಧರ್ಮ ಅನ್ನೋದು ಬೆಳೆಸ್ಕೊಂಡ್ರೆ ನಮಗೂ ಒಂದು ಕಾಯ್ತದ. ಎಲ್ಲಿ ಹೋಗುದಿಲ್ಲ ಪುಣ್ಯ, ಎಲ್ಲೆಲ್ಲಿ ಹೋಗುದಿಲ್ಲ. ನಮ್ಮ ಹತ್ರ ರೊಕ್ಕಿದ್ರೆ ನಾ ಯಾರ ಬಂದು ಕಸ್ಕೊಂಡು ಹೋಗ್ತಾರ. ಆದ್ರೆ ನಾವು ಗಳಿಸಿರೋ ಪುಣ್ಯ ಐತಲ್ಲ, ಅದನ್ನ ಯಾರು ಕಸ್ಕೊಂಡು ಹೋಗಕ್ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊ. ನೀವೇ ಅರ್ಥ ಮಾಡ್ಕೊರಿ. ನನಗೆ ನಂದು ಅರ್ಥ ಮಾಡ್ಕೊಂಡ್ರೆ ರಗಡಾಗೈತಿ. ಹೌದು, ನಿಮ್ಮ ಮಗನ ಇತ್ತಿತ್ತಾಗ ನೋಡಿರೇನೆ, ಬರೀ ಫೋನ್ ಹಿಡ್ಕೊ ಕೂತಿರ್ತಾನೆ. ಅದು ಹೋಲಿ ಈಗ ಇಷ್ಟೊತ್ತಾತ, ನೌಕರಿಯಿಂದ ಬರೋ ಹೊತ್ತಾತು, ಆಯ್ಗೆ ಹೋತು. 5 ಗಂಟೆ ಅಂದ್ರೆ ಮನ್ಯಾಗ ಇರ್ತಿದ್ನಿಲ್ಲವ, ಇಷ್ಟೊತ್ತಾದ್ರೂ ಬಂದಿಲ್ಲ. ಯಾಕೆ ಏನು ಎಲ್ಲೋಗ್ಯಾನ? ಅದೇ ಮೇಲೆ ಅದು ಎಂಥದ ವರ್ಕ್ ಫ್ರಮ್ ಹೋಮ್ ಅಂತೇಳಿ ಮನ್ಯಾಗ ಮಾಡ್ತಿರ್ತಿದ್ದೆ ಜಾಸ್ತಿ. ಈಗ ನೋಡಿದ್ರೆ ಇದೇನ ಆಫೀಸ್ಗೆ ಅಂತ ಹೊಂಟಾನ ಈಗ. ಸ್ವಲ್ಪ ದಿನ ಹೇಳಿ ಹಾಕಿಸ್ಕೊಂಡಿದ್ದ, ಇವಾಗ ಇಲ್ಲದು. ಇವಾಗ ಅಲ್ಲೇ ಹೋಗ್ಬೇಕು. ಗಂಡು ಹುಡ್ಗ ಎಲ್ಲಿ ಹೋದ್ರಿ ಏನು ಬರ್ತಾನ, ತಣ್ಣಗಿರು. ಸರಿ, ಲೇಟ್ ಆಯ್ತು, ನಾನು ಇನ್ನು ಬರಲೆ. ಯಾಕಂದ್ರೆ ನಾನು 4 ಹೋಗಿದ್ದೆ ಡೈಲಿ ಮನೆಗೆ. ಇವತ್ತಿಲ್ಲೇ 6 ಗಂಟೆ ಆಗೈತಿ. ಮನ್ಯಾಗ ನಮ್ಮ ಅಜ್ಜಿ ಏನಂತಾರ ಏನೋ. ನಮ್ಮ ಅಪ್ಪ ನಮ್ಮವ್ವ ಇನ್ನೂ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ನಾ ತಡಾಗಿ ಹೋದೆ ಅಂದ್ರೆ ನಮ್ಮ ಅಜ್ಜಿ ಅಂತೂ ಜಗ್ಗ ಓದಿರ್ತಾಳ. ಅದಕ್ಕೆ ನಾ ಇನ್ನು ಬರಲೆ. ಸರಿ, ಮತ್ತೆ ನಾಳೆ ಸಿಗೋಣ. ಅಯ್ಯೋ ಬೇಡಪ್ಪ,
ಅಲ್ಲ ಏನೋ ಫ್ರೆಂಡ್ ಬೆಟ್ಟಾಗ ಅಂದಿದ್ದಕ್ಕೆ ಬಂದೆ. ದಿನ ಸಿಗೋದೇನೈತಿ, ದಿನ ಹಿಂಗೆ ಲೇಟಾಗಿ ಹೊಂಟ್ರೆ ಮುಗಿದು ಓದ್ಕತಿ. ಅದಕ್ಕೆ ನಾನೇನು ಬರ್ತೀನಿ. ಅಲ್ಲ ನಾನು ಕೇಳಿದ್ದಕ್ಕೆ ಏನು ಉತ್ತರನೇ ಹೇಳಲಿಲ್ಲ. ಏನು ನೀವೇ ಅಲ್ಲ ಫ್ರೆಂಡ್ ರಿಕ್ವೆಸ್ಟ್ ಫಸ್ಟ್ ಕಳಿಸಿದ್ದು, ಅದನ್ನು ಅಕ್ಸೆಪ್ಟ್ ಮಾಡಿದೆ. ನೋಡಿದ್ರಿ ಈಗ ಏಕಾಏಕಿ ದಿಢೀರ್ ಅಂತ ಏನೇನೋ ಹೇಳ್ತೀರಪ್ಪ, ಮದ್ವೆ ಮುಂಜಿ ಅಂತೇಳಿ. ನಾನು ಅಲ್ಲೇ ಇಷ್ಟಕ್ಕೂ ನಮ್ಮಪ್ಪ ನಮ್ಮವ್ವ ಎಲ್ಲಿ ಮದುವೆ ಮಾಡ್ಕೊ ಅಂತಾರ ಅಲ್ಲೇ ಮಾಡ್ಕೊಳ್ಳೋದು. ನಾನು ಅವ್ರು ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳ್ಳಲ್ಲ. ಅದ್ರಾಗೂ ನಮ್ಮ ತಾಯಿಗೆ ನಾನು ಓದಿಸ್ಬೇಕು, ಏನೋ ಒಂದು ನನ್ನ ಕಾಲ ಮೇಲೆ ನಾನು ನಿಂದಿರ್ಬೇಕು ಅನ್ನೋದು ಅವ್ರಿಗೆ ಭಾಳ ಆಸೆ. ಅದಕ್ಕೆ ನಾನು ಈ ಪ್ರೀತಿ ಪ್ರೇಮ ಅಂತ ಮಾಡಿಕೊಂಡು ಸುಮ್ಮನೆ ನಾನು ಹಾಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಆಯಿತು, ಓದು, ಯಾರು ಬೇಡ ಅಂತಾರೆ ನಿಂಗೆ? ನಾನೇನಾರು ಬೇಡ ಅಂದ? ನಾನೇ ಓದಿಸ್ತೀನಿ, ಪಿಕಪ್ ಡ್ರಾಪ್ ಕೂಡ ಮಾಡ್ತೀನಿ. ತಲೆಯಾಗಿ ಕೆಡಿಸ್ಕೋತಿ ಅಂದಮೇಲೆ ನೀ ಎಷ್ಟು ಓದ್ತಿ ಓದು. ನನಗೆ ಏನು ಅಲ್ಲ, ನಾಳೆ ಓದಿ ನನ್ನ ಹೆಂಡ್ತಿ ಒಂದು ಒಳ್ಳೆ ಕೆಲಸ ತಗದಾಳಪ್ಪ ಅಂದರೆ ನನಗಲ್ಲನ ಹೆಮ್ಮೆ. ಅದೇನೋ ಸರಿ, ನಮ್ಮವ್ವ ಅಂತಾಳ, ನೀವಂದರೆ ನಿಮ್ಮ ಮಮ್ಮಿ ಅವ್ರು ಭಾಳ ಜಿಪುಣ್ರಲ್ಲ ಪರಕ್ಕಂಟಿ, ಅದಕ್ಕೆ ಬೇಡ ಅವ್ರ ಮನೆಗೆ ಮದುವೆ ಆಗೋದು ಅಂತ ಅಂದರು. ಯಾಕಂದರೆ ಸರಿ ಇಲ್ಲ, ಬರೀ ಜಿಪುಣ್ತನ ಮಾಡ್ತಾಳೆ, ನಾಳೆ ಹೊಟ್ಟೆ ಕೂಳಾರ ಹಾಕ್ತಾಳ ಇಲ್ಲ, ಇದ್ದರಿಗೆ ಮಾಡಾಕೋದಿಲ್ಲ. ಇನ್ನು ಇವರಿಗೆಲ್ಲ ಇದು ಮಾಡ್ತಾಳನು, ನಿನ್ನ ಓದಿಸೋದಂತೂ ದೂರ ಉಳಿತು, ಸುಮ್ಮನೆ ಆಸೆ ಇಟ್ಕೊಳಕ್ಕೆ ಹೋಗ್ಬೇಡ, ಮದುವೆಗಿದ್ವಿ ಅಂತೇಳಿ ಅಂದ್ಲು. ಅಲ್ಲ ಅವ್ರು ಹೇಳೋದು ಒಂದು ರೀತಿ ನಿಜಾನೇ. ಯಾಕಂದ್ರೆ ನಮ್ಮವ್ವ ಹಂಗಾದಾಳು ಬಿಡ. ಹಂಗಂತೇಳಿ ನಾನು ಅಪ್ಪ ಅದೇವಲ್ಲ, ನಾವಿಬ್ರು ಹಂಗಿಲ್ಲ. ನಿಂಗೆ ಓದಬೇಕು ಅಂತ ನೀ ತೀರ್ಮಾನ ಮಾಡಿದ್ರೆ, ನಿಂಗೆ ಓದಿಸ್ಬೇಕಂತ ನಾವು ಅಂದ್ಕೊಂಡ್ರೆ ಖಂಡಿತ ಓದಿಸ್ತೀನಿ. ನೀ ಅದ್ರ ಬಗ್ಗೆ ಚಿಂತೆ ಮಾಡೋಕೆ ಹೋಗ್ಬೇಡ. ಏನು ನಾನು ಹೇಳೋದಿಷ್ಟೇ. ನನಗೇನೋ ಒಟ್ಟು ಗೊತ್ತಿಲ್ಲ, ಅವತ್ತು ನೀನು ನೋಡಿದ್ನಲ್ಲ ನಾನು, ಆವಾಗಿಂದ ನೀನಂದರೆ ನಂಗೆ ಭಾಳ ಇಷ್ಟ ಆಗ್ಬಿಟ್ಟು. ಅದು ಯಾಕೋ ಏನೋ ಗೊತ್ತಿಲ್ಲ, ನಿನ್ನೆ ಮದುವೆ ಮಾಡ್ಕೋಬೇಕು ಅಂತ ನನ್ನ ಮನಸ್ಸು. ಬೇರೆ ಯಾವ ಹುಡುಗಿನೂ ಒಪ್ಕೊತಾ ಇಲ್ಲ. ಪ್ಲೀಸ್ ಏನು? ಸರಿ ನೋಡೋಣ. ನಾನು ನಮ್ಮನೆ ಮಾತಾಡೋಕ್ಕೆ ಈಗ ಸದ್ಯಕ್ಕೆ ನಂಗೆ ಹೆದರಿಕೆ ಬರ್ತೈತಿ. ಯಾಕಂದರೆ ಈ ವಿಷಯಕ್ಕೆ ಮಾತಾಡಿದೆ ಅಂದರೆ ಮುಗೀತು ನನ್ನ. ಅದಕ್ಕೆ ಈ ಸದ್ಯಕ್ಕೆ ಏನು ಬೇಡ, ಇನ್ನು ಸ್ವಲ್ಪ ದಿನ ಹಿಂಗೆ ಇರಲಿ, ಆಮೇಲೆ ನೋಡೋಣ. ನಂದು ಈಗ ಸದ್ಯಕ್ಕೆ ಒಂದು ಎಕ್ಸಾಮ್ ಐತೆ, ಅದು ಎಕ್ಸಾಮ್ ಮುಗಿಲಿ, ರಿಸಲ್ಟ್ ಬರಲಿ, ಆಮೇಲೆ ನಾನು ಅವ್ವ ಅಪ್ಪನ ಜೊತೆ ಮಾತಾಡ್ತೀನಿ. ಸರಿ, ಹಾಗೆ ಆಗಲಿ. ಬರಲಾ? ಇಬ್ಬರು ಹೋಗೋದು ಒಂದೇ ಊರಿಗೆ, ಒಂದೇ ಕಡೆನೇ. ನಿಮ್ಮ ಮನೆ ಆ ಕಡೆ, ನಮ್ಮ ಮನೆ ಈ ಕಡೆ ಅಷ್ಟೇ. ಬಾ, ನಾನೇ ಬಿಡ್ತೀನಿ. ಏನೋ ನಿನ್ನ ಜೊತೆ ಬೈಕ್ನಾಗ? ಅಪ್ಪ, ಏನಾರ ನಮ್ಮ ಊರ್ನಾಗ ಯಾರ ನೋಡಿದ್ರೆ ಮುಗಿದೋದ್ ಕತಿ. ಯೋ ದೇವ್ರೆ, ನಮ್ಮೂರಾಗ ಎಲ್ಲಿ ಹೋದ್ರೆ ಹುಲಿ ಹೋತಂತಾರೆ. ಬೇಡಪ್ಪ ಬೇಡ, ನಾನು ಬಸ್ಸಿಗೆ ಹೋಗ್ತೀನಿ, ಬೇಕಾದ್ರೆ ಬಸ್ ಸ್ಟ್ಯಾಂಡ್ವರೆಗೂ ಬಿಡ್ರಿ, ನಾನು ಬಸ್ಸಿಗೆ ಹೋಗ್ತೀನಿ, ನೀವು ಆಮೇಲೆ ಬೈಕ್ ತೊಗೊಂಡು ಬರ್ರಿ. ಸರಿ, ನಡಿ.